ಸ್ವಾಮಿ ಏನಪ್ಪ ಅಂದ್ರೆ ಈಗ ಒಬ್ಬ ವ್ಯಕ್ತಿ ಈಗ ಹಲವಾರು ಜ್ಯೋತಿಷ್ಯ ಭವಿಷ್ಯಗಳು ಎಲ್ಲರೂ ತುಂಬ ಜನ ಆಗ್ಬಿಟ್ಟಿದ್ದಾರೆ. ಹೌದು. ಎಲ್ಲಿ ನೋಡಿದ್ರು ಅವರೇ ಇದ್ದಾರೆ ಅಂತ, ಅಲ್ಲಲ್ಲಿ ಆಫೀಸ್ ಮಾಡ್ಕೊಂಡಿದ್ದಾರೆ, ಅಲ್ಲಿಗೆ ಬರ್ರಿ ಇಲ್ಲಿಗೆ ಬರ್ರಿ ಅಂತ ಕರೀತಾರೆ. ಈಗ ಒಬ್ಬ ವ್ಯಕ್ತಿ ಒಬ್ಬರ ಹತ್ರ ಹೋದರೆ ಸೊ ಅವ್ರೊಂಥರ ಭವಿಷ್ಯ ಹೇಳ್ತಾರೆ, ಇನ್ನೊಬ್ಬರ ಹತ್ರ ಕೇಳೋಣ ಅಂತ ಇನ್ನೊಬ್ಬರ ಹತ್ರ ಹೋಗಿರ್ತಾರೆ, ಸೊ ಅವರೊಂಥರ ಹೇಳ್ತಾರೆ. ಸೊ ಯಾಕೆ ಒಂದೇ ಥರ ಇರಲ್ಲ ಅಂತ? ಅದು ಜ್ಯೋತಿಷ್ಯದಲ್ಲಿ ನಾನಾ ತರಹದ ಕ್ರಮಗಳಿದೆ. ಹೇಳುವ ಕ್ರಮಗಳಲ್ಲಿ ಅದು ವ್ಯತ್ಯಾಸ ಆಗಬಹುದು. ಕೆಲವೊಬ್ಬರು ಕೌಡೆಯನ್ನು ಹಾಕಿ ಆ ರೀತಿಯಾದಂತಹ ಪ್ರಶ್ನ ರೂಪದಲ್ಲಿ ಪ್ರಶ್ನ ಭಾಗವನ್ನು ಹೇಳುವಂತಹ ಜ್ಯೋತಿಷ್ಯ ಇದೆ. ಗೋಚಾರ ಫಲಗಳನ್ನು ನೋಡಿ ಹೇಳುವಂತಹ ಜ್ಯೋತಿಷ್ಯ ಇದೆ. ಹೆಸರಿನ ಮೇಲೆ ಜ್ಯೋತಿಷ್ಯಗಳನ್ನು ಹೇಳ್ತಾರೆ. ಹೀಗಾಗಿ ಎಲ್ಲ ರೀತಿಯಾದಂತಹ ಸೂಚಕಗಳು ಅವರಿಗೆ ಜ್ಯೋತಿಷಿಗಳಿಗೆ ಅವರ ಅಧ್ಯಯನದ ಕ್ರಮದಲ್ಲಿ ಯಾವ ರೀತಿಯಾದಂಥವುಗಳು ಸೂಚನೆ ಆಗಿರುತ್ತದೆ ಹೇಳಿರ್ತಾರೆ. ಆಮೇಲೆ ಕೆಲವೊಂದು ಅವರ ನಿಯಮಗಳಿರ್ತದೆ, ಅವರ ಗುರುಗಳು ಹೇಳಿರ್ತಾರೆ, ಇಷ್ಟನ್ನು ಹೇಳು ಇಷ್ಟನ್ನು ಹೇಳಬೇಡ ಅಂತ ಹೇಳಿರ್ತಾರೆ. ಹೀಗಾಗಿ ಎಲ್ಲವನ್ನು ಹೇಳದೇ ಇರಬಹುದು. ಹಾಗಾಗಿ ನಮಗೇನನ್ಸುತ್ತೆ, ಇವರು ಇದನ್ನು ಹೇಳಿದ್ರು ಅವರು ಅದನ್ನು ಹೇಳಲಿಲ್ಲ, ಅವರು ಅದನ್ನು ಹೇಳಿದ್ರು ಇವರು ಇದನ್ನು ಹೇಳಲಿಲ್ಲ ಅನ್ನುವಂತಹದ್ದು ಕೆಲವೊಂದು ವ್ಯತ್ಯಾಸಗಳು ಅಂತ ಅನಿಸುತ್ತೆ. ಸಾಮಾನ್ಯವಾಗಿ ನಾರ್ಮಲ್ ಆಗಿ ನೋಡಲಾಗಿ ಮೇಲಿನ ಸ್ಥೂಲ ಭಾಗ ಎಲ್ಲ ಒಂದೇ ಇರ್ತದೆ. ಪೂರ್ಣ ವ್ಯತ್ಯಾಸನೇ ಖಂಡಿತ ಏನಾಗಲ್ಲ, ಸ್ವಲ್ಪ ಭಾಗ ವ್ಯತ್ಯಾಸ ಆಗುವುದುಂಟು. ಅದು ಜ್ಯೋತಿಷ್ಯ ಹೇಳುವವರ ಕ್ರಮಕ್ಕನುಗುಣವಾಗಿ ವ್ಯತ್ಯಾಸ ಆಗುತ್ತೆ. ಈಗ ಸ್ವಾಮಿ AI ತಂತ್ರಜ್ಞಾನ ಈ ಒಂದು ಜೆನ್ಜಿ ಯುಗದಲ್ಲಿ ಎಲ್ಲಿ ನೋಡಿದ್ರು ಬರೀ AI ಇದೆ. ಸೊ ಈ ಒಂದು ಯುಗದಲ್ಲಿ ಭವಿಷ್ಯ ಯಾವ ಥರ ವರ್ಕ್ ಆಗುತ್ತೆ? ಖಂಡಿತವಾಗಿ ವರ್ಕ್ ಆಗುತ್ತೆ. ಭವಿಷ್ಯ ಅಂದರೆ ಈ AI ಯುಗ ಬಂದಿದೆ ಅಂಥೇಳಿ ದೇವರು ತಾನೇನು ಅಲ್ಲಿ ದೇವತೆಗಳು ಗ್ರಹಗತಿಗಳು ಅದು ಯಾವುದೇನು ವ್ಯತ್ಯಾಸ ಆಗಿಲ್ಲ. ದೇವರ ಇಚ್ಛಾಶಕ್ತಿನೇ ಇದು ಕೂಡ. ಅಂದರೆ ಏನಿದೆ ಅಂದರೆ ಹೊಸದಾಗಿ ಯಾವುದನ್ನು ನಾವೇನು ಮಾಡ್ತಾ ಇಲ್ಲ, ಎಲ್ಲ ದೇವರು ಮಾಡಿ ಇಟ್ಟಿದ್ದೇ, ಅದನ್ನು ನಾವು ಈಗ ಆವಿಷ್ಕಾರವನ್ನು ಮಾಡ್ಕೊಳ್ತಾ ಇದ್ದೇವೆ ಅಷ್ಟೇ. ಬಿಟ್ಟರೆ ಯಾವ ಹೊಸದಾದದ್ದನ್ನು ನಾವು ಮಾಡ್ತಾ ಇದ್ದೇವೆ ಅನ್ನುವ ಭಾವನೆ ನಮಗಿದೆ. ಆದರೆ ಏನಿದೆ ಅಂದರೆ ಈ AI ಜೀವನವನ್ನು ಮಾಡ್ತಕ್ಕಂಥ ಗುಂಪು ಒಂದಿದೆ. ಇದನ್ನು ಬಿಟ್ಟು ಜೀವನವನ್ನು ನಡೆಸ್ತಕ್ಕಂತಹ ನಂಬಿಕೆ ಇರುವ ಆಸ್ತಿಕ ಬಂಧುಗಳು ಒಂದು ಕಡೆ ನಮ್ಮ ಜೀವನವನ್ನು ಮಾಡ್ತಾ ಇದ್ದಾರೆ. AI ಬಂದಿದೆ ಅಂದ ಮಾತ್ರಕ್ಕೆ ಜ್ಯೋತಿಷ್ಯ ನಂಬೋದು ಬಿಡಬೇಕು ಅನ್ನೋದೇನಿಲ್ಲಲ್ಲ. ಆ ಟೈಮ್ ಬಂದಾಗ ಖಂಡಿತವಾಗಿ ಎಂಥ AI ಇದ್ರೂ ಕೂಡ ಜಾತಕ ಹಿಡ್ಕೊಂಡು ಜ್ಯೋತಿಷಿಗಳ ಹತ್ರ ಹೋಗುವ ಪ್ರಸಂಗ ಭಗವಂತ ಕೊಟ್ಟೇ ಕೊಡ್ತಾನೆ. ಒಂದು ಕ್ಯೂರಿಯಾಸಿಟಿ, ನೀವು ನಿಮ್ಮ ಒಂದು ಇಷ್ಟು ಜರ್ನಿಲಿ ನೀವು ಹೇಳಿರೋಂಥ ಒಂದಿಷ್ಟು ಭವಿಷ್ಯ ಜ್ಯೋತಿಷ್ಯದ ಬಗ್ಗೆ ಯಾವುದಾದ್ರೂ ಒಂದು ನಿಜ ಆಗಿರೋಂಥ ಯಾವುದಾದ್ರು ಒಂದು ಘಟನೆ ಕ್ಯೂರಿಯಾಸಿಟಿಗೆ? ಅಂದರೆ ಅದು ಜ್ಯೋತಿಷ್ಯ ಅಂತ ಅವರು ಕೇಳಲಿಕ್ಕೆ ಅಂತ ಬಂದಿರೋದಾಗಿರಬಹುದು. ನಾನು ಹೇಳಿದ್ದಕ್ಕೆ ಆಗಿದೆ ಅಂತ ಅನ್ನೋದನ್ನು ಖಂಡಿತ ನಾನು ಹೇಳಲ್ಲ. ಅಂತರ್ಯಾಮಿಯಾಗಿ ಭಗವಂತ ಇದ್ದಾನೆ, ಒಳಗಡೆ ನಿಂತು ಅವನೇನು ನುಡಿಸ್ತಾನೆ ಅನ್ನೋದು ಅದಕ್ಕೆ ಇವತ್ತೇ ದಿನದ ಸಾಕ್ಷಿ ನಿಮಗೆ ಅನುಭವಕ್ಕೆ ಬಂದಿದೆ. ಈಗ ನಾವು ಮೊದಲು ಅಂದ್ಕೊಂಡಿದ್ದು ಈ ಕಾರ್ಯಕ್ರಮ ಮಾಡಬೇಕು ಒಂದು ನಿಗದಿ ಮಾಡಿದ ಸಮಯ ಅದೇನು ಅದು, ಆದರೂ ಮಧ್ಯದಲ್ಲಿ ನಾನೇ ವ್ಯತ್ಯಾಸ ಮಾಡಿದೆ. ಬೇಡ, ಮುಂಚೆ ಮಾಡಿಬಿಡೋಣ, ಯಾಕೆಂದ್ರೆ ಪಾಪ ನಿಮಗೂ ತಡ ಆಗಬಾರ್ದು ಅನ್ನೋ ಏನೋ ಒಂದು ಭಾವನೆಯಿಂದ ನಾವು ಮಾತನಾಡ್ಕೊಂಡ್ವಿ. ಆದರೆ ದೇವರು ಇಟ್ಟ ಸಮಯಕ್ಕೇನೆ ನಾವು ಮತ್ತೆ ಇವತ್ತಿಲ್ಲಿ ಕೂತ್ಕೊಂಡಿದ್ದೀವಿ, ಶುರು ಮಾಡಿದ್ದೀವಿ. ಇದೇ ತರಹದ್ದು ಹೀಗಾಗಿರತ್ತೆ. ಅಂದರೆ ನಾನು ಜ್ಯೋತಿಷ್ಯ ಹೇಳಿದ್ದಕ್ಕೆ ಸತ್ಯ ಆಗಿದ್ದು ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ. ಅದು ದೇವರ ಅನುಗ್ರಹದಿಂದ ಅವನೇನು ನುಡಿಸಿದಾನೆ ಕೆಲವೊಂದು ವಿಚಾರಗಳು ಆಗಿದ್ದನ್ನು ಬಂದು ಹಂಚಿಕೊಂಡಿದ್ದಾರೆ. ನೀವು ಗರ್ಭಿಣಿ ಸ್ತ್ರೀಯರು ಬಂದು ಕೇಳಿದಾಗ ಗಂಡು ಮಗು ಹುಟ್ಟತ್ತೆ ಅಂತ ಹೇಳಿದ್ದಿರಬಹುದು, ಅಥವಾ ಇಲ್ಲಿ ಗುರುಗಳಲ್ಲಿ ಸೇವೆ ಮಾಡಿ ಇಷ್ಟು ದಿನಗಳ ಒಳಗಡೆನೆ ನಿಮಗೆ ಫಲ ಸಿಗತ್ತೆ ಅಂತ ಹೇಳಿದ್ದಾಗಿರಬಹುದು. ಆ ತರಹದ ಅನೇಕ ವಿಚಾರಗಳು ಕೇಳಿದಂತಹ ಭಕ್ತರು ಪಾಪ ಬಂದರೆ ಸಾಮಾನ್ಯವಾಗಿ ಎಲ್ಲರೂ ಹಂಚಿಕೊಳ್ಳಲ್ಲ. ಯಾಕೆಂದರೆ ಸಂಕಟ ಬಂದಾಗ ವೆಂಕಟರಮಣ ಅಂತ ಇದ್ದಾಗ ಬಂದು ಕೇಳಿರ್ತಾರೆ. ಒಳ್ಳೆಯದಾದ ಮೇಲೆ ದೈವದಿಂದ ಒಳ್ಳೆಯದಾಯಿತು ಅನ್ನೋದನ್ನು ಮರಿತೇವೆ ನಾವು. ನಮ್ಮ ಮನುಷ್ಯನ ಸ್ವಭಾವ ಹತ್ತಿದ ಏಣಿಯನ್ನ ಮರೆಯೋದು ಜಾಸ್ತಿ. ದೈವದ ನನ್ನ ಹತ್ರ ಬರೋದು ಬೇಕಾಗಿಲ್ಲ, ಆ ಅಭಿಪ್ರಾಯದಿಂದ ಹೇಳಿದ್ದಲ್ಲ. ಎಲ್ಲಿ ಸೇವೆ ಮಾಡಿದ್ವಿ ಆ ಗುರುಗಳ ಅನುಗ್ರಹದಿಂದ ನಮಗೆ ಸಿಕ್ಕಿತ್ತು ಅನ್ನುವ ಆ ಗುರುದ್ವಾರವನ್ನು ಗುರುಗಳನ್ನು ಮರೆಯದೇನೆ ಎಲ್ಲರೂ ನೆನಪಿನಲ್ಲಿ ಇಟ್ಕೊಂಡು ಆ ಫಲ ಪಡೆದಂತಹ ಸ್ಥಳಕ್ಕೆ ನಾವು ವಿಧೇಯರಾಗಿ ಇರಬೇಕು ಅನ್ನೋದು. ಆ ರೀತಿಯಾಗಿ ಬೇಕಾದಷ್ಟು ಜನ ಒಂದು ಹೇಳಿದ್ದು ಇದೆ, ಗುರು ಕಾರುಣ್ಯದಿಂದ ಆದದ್ದು ಅನ್ನೋದನ್ನು ಹೇಳ್ತೇನೆ. ಈಗ ಸ್ವಾಮಿ, ಈಗ ಒಬ್ಬರಿಗೆ ಏನೋ ಕಷ್ಟ ಇದೆ, ಸೊ ಅವ್ರಿಗೆ ಈ ಥರ ಪರಿಹಾರ ಕೊಡಬೇಕು, ಅಲ್ಲಿ ದಾನ ಮಾಡಿ, ಅಕ್ಕಿ ದಾನ ಮಾಡಿ, ಇಲ್ಲ ಬಟ್ಟೆ ದಾನ ಮಾಡಿ ಅಂತಾರೆ, ಇಲ್ಲ ಮನೇಲಿ ಹೋಮ ಮಾಡಿಸಿ ಅಂತಾರೆ. ಸೊ ಇವೆಲ್ಲ ನಿಜನಾ? ಪರಿಹಾರ ಆ ಥರ ಮಾಡಿದ್ರೇ ಒಳ್ಳೇದಾಗುತ್ತಾ? ಅದು ಅವರ ಶಕ್ತಿಗನುಗುಣವಾಗಿ ಮಾಡಬೇಕು ಅಂತಲೇ ಹೇಳೋದು ಶಾಸ್ತ್ರದಲ್ಲಿ.
ಈಗ ನನ್ನ ಹತ್ರ ಶಕ್ತಿ ಇಲ್ಲಪ್ಪ, ನನಗೆ ಅದು ಹೋಮ ಮಾಡಿಯೇ ಪರಿಹಾರ ಮಾಡಿಕೊಳ್ಳಬೇಕು ಇಲ್ಲ, ಅದು ಅವಕಾಶ ಬಂದಾಗ ಖಂಡಿತವಾಗಿಯೂ ಮಾಡಬೇಕು. ಅಂದರೆ ಒಂದು ಕಥೆ ಹೇಳಿಬಿಡ್ತೇನೆ ಈ ಪ್ರಸಂಗದಲ್ಲಿ. ಒಬ್ಬ ಮನುಷ್ಯ ಇದ್ದ, ಅವನಿಗೆ ಕಡು ಬಡತನ ಬಂದಿತ್ತು, ಬಹಳ ಬಡವ ಅಂದರೆ ಬಡವ, ಪಾಪ ಏನಿಲ್ಲ. ಮರುದಿನ ಅವರ ಮನೆಯಲ್ಲಿ ತಂದೆಯ ತಿಥಿ ಬಂದಿದೆ, ಪಿತೃಕಾರ್ಯ ಅಂತ ನಾವು ಕರಿತೇವೆ. ತಿಥಿಯನ್ನು ಸತ್ತವರಿಗೋಸ್ಕರವಾಗಿ ಮಾಡುವಂತಹ ಒಂದು ಕಾರ್ಯ ತಿಥಿ, ಅದನ್ನು ಮಾಡಬೇಕು ಅವನು. ಪಿಂಡಗಳನ್ನು ಕಟ್ಟಿ ಇಟ್ಟು ಮಾಡುವಂತಹ ಒಂದು ಕಾರ್ಯ. ಮನೆಯಲ್ಲಿ ಒಂದು ಪದಾರ್ಥವೂ ಇಲ್ಲ ಅಂದರೆ ಅದಕ್ಕೆ ಶ್ರಾದ್ದಕ್ಕೆ ಬೇಕಾಗುವ ಪದಾರ್ಥಗಳಿಲ್ಲ. ಹೆಂಡತಿಯನ್ನು ಕರೆದು ಕೇಳಿದ, ಏನು ನಾಳೆ ಮತ್ತೆ ಪರಿಸ್ಥಿತಿ ಹೀಗಿದೆಯಲ್ಲ, ಏನು ಮಾಡೋದು? ನೋಡ್ತೇನೆ ಮನೆಯಲ್ಲಿ ಏನಿದೆ ನೋಡೋಣ ಅಂತ ಹೆಂಡತಿ ಹೋಗಿ ನೋಡಿದರೆ ಡಬ್ಬದಲ್ಲಿ ಸಾಸಿವೆ ಮಾತ್ರ ಇದ್ದದ್ದು, ಏನೂ ಇಲ್ಲ ಬೇರೆ. ಬಂದು ಹೇಳಿದ್ಲು ಹೆಂಡತಿ, ಸಾಸಿವೆ ಮಾತ್ರ ಇದೆ, ಏನು ಮಾಡೋದು? ಆಗ ಅವನು ಹೇಳ್ದ, ದೇವರು ಕೊಟ್ಟದ್ದಿಷ್ಟೇ, ಇದರಲ್ಲೇ ಮಾಡುವ ಅಂತ ಭಕ್ತಿಯಿಂದ ಪಿತೃಕಾರ್ಯವನ್ನು ಶ್ರದ್ಧೆಯಿಂದ ಸಾಸಿವೆಯಿಂದಲೇ ಪಿಂಡವನ್ನು ಮಾಡಿ ಪಿತೃಕಾರ್ಯವನ್ನು ಮಾಡಿದ. ಆ ಮಾಡಿದ ಒಳ್ಳೆಯ ಶುದ್ಧವಾದ ಕರ್ಮಕ್ಕೆ ದೇವತೆಗಳು ವಿಶೇಷವಾಗಿ ಅನುಗ್ರಹವನ್ನು ಮಾಡಿದರು. ಎಷ್ಟರ ಮಟ್ಟಿಗೆ ಆ ದೇವತೆಗಳ ಅನುಗ್ರಹ ಆಯಿತು ಅಂದರೆ ತುಂಬ ಶ್ರೀಮಂತನಾದ, ಬೇಕಾದಷ್ಟು ಸಂಪತ್ತು ಬಂತು ಅವನಿಗೆ. ಸರಿಯಾಗಿ ಮತ್ತೆ ಮುಂದಿನ ವರ್ಷ ಬಂತು. ಹೆಂಡತಿ ಹೇಳಿದ್ಲ ಆವಾಗ, ಕಳೆದ ವರ್ಷ ನಮ್ಮ ಹತ್ರ ಏನಿರಲಿಲ್ಲ, ಒಂದು ಸಾಸಿವೆಯಿಂದ ಪಿಂಡವನ್ನು ಇಟ್ಟು ನಾವು ಭಕ್ತಿಯಿಂದ ಮಾಡಿದ್ವಿ, ಅದರಿಂದ ನಮಗೆ ಇಷ್ಟು ಸಂಪತ್ತು ಬಂತು ಅಂತ. ಅದಕ್ಕಾಗಿ ಹೆಂಡತಿ ಹೇಳಿದ್ಲು, ಈ ಬಾರಿ ಮಾಡಬೇಕಾದಾಗ ಚೆನ್ನಾಗಿ ನಾವು ಯೋಗ್ಯವಾದ ರೀತಿಯಲ್ಲಿ ವಿಧಿಗೆ ಅನುಗುಣವಾಗಿ ಒಂದು ಪಿತೃಕಾರ್ಯವನ್ನು ತಿಥಿಯನ್ನು ಮಾಡೋಣ ಅಂತ ಹೆಂಡತಿ ಹೇಳಿದ್ದು. ಆದರೆ ದುರ್ದೈವ, ಕರ್ಮ ಹೇಗಿರ್ತದೆ ಬಹಳ ವಿಚಿತ್ರವಾದದ್ದು. ಯಾಕೆ ಹೇಳಲಿಕ್ಕೆ ಬಂದೆ ಅಂದರೆ, ತನ್ನಲ್ಲಿರುವ ವಸ್ತುವಿನಿಂದ ತಾನು ಮಾಡಿದ್ದಕ್ಕಾಗಿ ದೇವತಾನುಗ್ರಹ ಅವನಿಗಾಗಿತ್ತು. ಅದನ್ನು ಕಳೆದುಕೊಂಡನೂ ಕೂಡ ಅವನು, ಬಂದದ್ದೆಲ್ಲ ಶ್ರೀಮಂತಿಕೆ ಕಳೆದುಕೊಂಡ. ಮುಂದಿನ ವರ್ಷವೂ ಹಾಗೆ ಮಾಡಿದರೆ ಅವನಿಗೆ, ಅರ್ಥಾತ್ ಅವನಲ್ಲಿರುವ ಶ್ರೀಮಂತಿಕೆಗೆ ಅನುಗುಣವಾಗಿ ಅವನು ಮಾಡಿದರೆ ಉತ್ತಮವಾದ ಅನುಗ್ರಹ ಆಗ್ತಿತ್ತು. ಅವನೇನಂದ, ಇಲ್ಲ ಹೋದ ವರ್ಷ ಸಾಸಿವೆಯಿಂದ ಪಿಂಡ ಇಟ್ಟದ್ದಕ್ಕೆ ಇಷ್ಟು ಶ್ರೀಮಂತಿಕೆ ಬಂದಿದೆ ನಮಗೆ, ಈ ಬಾರಿಯೂ ಸಾಸಿವೆಯಿಂದಲೇ ಪಿಂಡ ಇಡೋಣ ಅಂತ ಪಿಂಡ ಇಟ್ಟ. ದೇವತೆಗಳಂದ್ರು, ನೀನು ಶ್ರದ್ಧೆಯಿಂದ ಮಾಡಿದ್ದೀಯಾ ಅನ್ನೋದಕ್ಕೆ ಅನುಗ್ರಹವನ್ನು ಮಾಡಿದ್ವಿ ನಾವು, ನಿನ್ನಲ್ಲಿ ಈ ತರಹದ ನಂಬಿಕೆ ಇದೆ ಅಂತಂದ್ರೆ ಬೇಡ ನಿನಗೆಲ್ಲ ಸಂಪತ್ತು ಅಂತ ಎಲ್ಲವನ್ನು ಕಸಿದುಕೊಂಡು ಬಿಟ್ಟು. ಹೀಗಾಗಿ ಶಕ್ತಿಗೆ ಅನುಗುಣವಾಗಿ ಇದ್ದದ್ದನ್ನು ನಾವು ಮಾಡಿದರೆ ಖಂಡಿತವಾಗಿಯೂ ಫಲ ಸಿಗತ್ತೆ ನಮಗೆ. ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ನಿಯಮ ಇಲ್ಲ. ನನಗೆ ಹೋಮ ಮಾಡಿಸ್ಲಿಕ್ಕೆ ಆಗೋದಿಲ್ಲ, ವೈಯಕ್ತಿಕವಾದ ಸೇವೆ, ಪ್ರದಕ್ಷಿಣೆ, ನಮಸ್ಕಾರ, ದೇವಸ್ಥಾನದಲ್ಲಿ ಒಂದು ಕಸಗುಡಿಸುವ ಶಕ್ತಿ ಇದೆ, ಬಂದಂತಹ ಭಕ್ತರ ಪಾದದ ಧೂಳಿಯನ್ನು ನಾನು ತೆಗೆದು ಸ್ವಚ್ಛ ಮಾಡ್ತೇನೆ ದೇವಸ್ಥಾನವನ್ನು, ಖಂಡಿತವಾಗಿಯೂ ಮಾಡಿ. ಅದರಿಂದ ಭಗವಂತ ಫಲ ಕೊಟ್ಟೇ ಕೊಡ್ತಾನೆ. ಕೊಟ್ಟ ನಂತರದಲ್ಲಿ ಹೇಳಿದ್ರು ಪುರೋಹಿತರು ಹೋಮ ಮಾಡಿಸುವುದಕ್ಕಾಗಿ, ಈಗ ಶಕ್ತಿ ಕೊಟ್ಟಿದ್ದಾನೆ ಮಾಡಿಸೋಣ ಅಂತ ಮಾಡಿಸಿದರೆ ಖಂಡಿತವಾಗಿಯೂ ಉತ್ತಮವಾದ ಫಲ ಹಾಗೇ ಆಗತ್ತೆ, ಒಳ್ಳೆಯದ್ದಾಗತ್ತೆ. ಅದನ್ನು ನಂಬಬೇಕು. ಏನು ಶಕ್ತಿ ಇದೆಯೋ ಅದನ್ನು ನಂಬಿಕೆ ಇರಬೇಕು. ಇದನ್ನೇ ಮಾಡು ಅಂತ ಹೇಳಿದ್ದಾರೆ, ಅದನ್ನು ನನ್ನಿಂದ ಮಾಡ್ಲಿಕ್ಕಾಗೋದಿಲ್ಲ, ಈ ಜ್ಯೋತಿಷಿಗಳೆಲ್ಲ ಬರೀ ಹೀಗೆ ಹೇಳ್ತಾರೆ ಅನ್ನುವುದಲ್ಲ. ಬಂದ ಪ್ರತಿಬಂಧಕಕ್ಕೆ ಏನು ತೊಂದರೆ ಇರುತ್ತೋ ಅದಕ್ಕೆ ತಕ್ಕ ಫಲವನ್ನು ಹೇಳಿರ್ತಾರೆ. ಇದನ್ನು ಮಾಡಿದ್ರೇ ವಾಸಿ ಆಗತ್ತೆ ಅಂತ. ಈಗ ಮೆಡಿಕಲಲ್ಲೇ ನಾವು ನೋಡ್ತೇವೆ, ತುಂಬ ಜ್ವರ ಇದೆ, ಹೈ ಡೋಸಿನ ಒಂದು ಇಂಜೆಕ್ಷನ್ ಕೊಟ್ರೇನೆ ಅವನಿಗೆ ವಾಸಿ ಆಗತ್ತೆ ಅಂದಾಗ ಅದನ್ನೇ ತಾನೇ ಕೊಡಬೇಕು. ಇಲ್ಲ ನಾನು ಸಣ್ಣದಾದ ಒಂದು 50 ಪೈಸಾ ಮಾತ್ರ ನಾನು ತೆಗೆದುಕೊಳ್ತೇನೆ, ನನಗೆ ಈ ಜ್ವರ ಪರಿಹಾರ ಆಗಲಿ ಅಂದರೆ ಸಾಧ್ಯನಾ? ಇಲ್ಲ ಏನ್ರಿ ಡಾಕ್ಟರ್ ಇಷ್ಟು ದೊಡ್ಡದಾದ ಇಂಜೆಕ್ಷನ್ನೇ ಬರೆದು ಬಿಟ್ಟಿದ್ದಾರೆ ಅಂತಂದರೆ ಹೇಗೋ ಹಾಗೆ ಇಲ್ಲಿಯೂ ಕೂಡ ನಾವು ಅದನ್ನು ಅರ್ಥ ಮಾಡಿಕೊಂಡ್ರೆ ಉತ್ತಮವಾದ ಅನುಗ್ರಹ ದೇವರು ಮಾಡೇ ಮಾಡ್ತಾನೆ. ಸೊ ಈಗ ಮಂಗಳ ದೋಷ ಮತ್ತು ಸರ್ಪದೋಷ ಅಂತ, ಸೊ ಇದ್ರ ಬಗ್ಗೆ ಒಂದು ತಪ್ಪು ತಿಳುವಳಿಕೆ ಜನ ಅಂದ್ಕೊಂಡಿದ್ದಾರೆ, ಅದಾಗುತ್ತೆ ಇದಾಗುತ್ತೆ. ಸೊ ಅದ್ರ ಬಗ್ಗೆ ಏನು ಹೇಳ್ತಾರೆ? ಅಲ್ಲ, ದೋಷಗಳು ಇದ್ದದ್ದು ನಿಜ. ಕುಜದೋಷ ಅಂತಿದೆ, ಸರ್ಪದೋಷ ಅಂತಿದೆ, ಅದಕ್ಕೆ ಇದ್ದದ್ದಂತರೂ ನಿಜ ಖಂಡಿತವಾಗಿ. ಜ್ಯೋತಿಷಿಗಳನ್ನು ಕೇಳಿದಾಗ ಜಾತಕದಲ್ಲಿ ಇದೆ ಅನ್ನುವ ಸೂಚನೆಯನ್ನು ಹೇಳಿದರೆ ಅದಕ್ಕೇನು ಪರಿಹಾರವನ್ನು ಅವರು ಹೇಳ್ತಾರೋ ಅವರು ಅದನ್ನು ಮಾಡಿಕೊಂಡ್ರೇ ಅವರಿಗೆ ಮಂಗಲ ಆಗತ್ತೆ. ಬೇಕಾದಷ್ಟು ಜನ ಅದಕ್ಕೆ ಅನುಭವಿಸ್ತರು ಇದ್ದಾರೆ ಅನ್ನುವುದಕ್ಕಾಗಿ ಅಲ್ಲೆಲ್ಲ ಹೋಗಿ ಇವತ್ತಿಗೂ ಕೂಡ ಅದನ್ನು ಮಾಡ್ತಾ ಇದ್ದಾರೆ. ಯಾವುದು ಮೂಢನಂಬಿಕೆ ಏನಲ್ಲ, ಖಂಡಿತವಾಗಿಯೂ ಇದೆ. ಇದ್ದದ್ದನ್ನು ಮಾಡಿದರೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ಖಂಡಿತ ಆಗುತ್ತೆ. ಈಗ ಸ್ವಾಮಿ ತಪ್ಪು ಕಲ್ಪನೆ ಏನಪ್ಪ ಅಂದರೆ, ಈಗ ನಾವು ಈಗ ಒಂದು ಯಾರೋ ಮನೆ ಕಟ್ಟಿದ್ದಾರೆ, ಸೊ ಕಟ್ಟಿದ ಮೇಲೆ ಅವ್ರಿಗೆ ಒಂದಿಷ್ಟು ದುಡ್ಡಿನ ಸಮಸ್ಯೆ ಏನೋ ಒಂದು ಆಯಿತು, ಮುಂದೂಡಿದ್ಬಿಡ್ತಾರೆ.
ಈ ಹೋಮ ಆಮೇಲೆ ಮಾಡ್ಸೋಣ, ಪೂಜೆ ಆಮೇಲೆ ಮಾಡ್ಸೋಣ, ಹೋಗ್ತಾನೆ ಇರ್ತದೆ, ಮುಂದಿನ ತಿಂಗಳು ಅದು ನೆಕ್ಸ್ಟ್ ತಿಂಗಳು ಇರ್ತಾರೆ. ಸೊ ಸೆಂಟ್ರಲ್ಲಿ ಮಧ್ಯದಲ್ಲಿ ಅವ್ರಿಗೆ ಒಂದು ಏನಂದರೆ ಏನೋ ಒಂದು ಕಷ್ಟ ಬಂದುಬಿಡುತ್ತೆ, ಅಯ್ಯೋ ಈ ಮನೆ ಪೂಜೆ ಮಾಡಿಸಿಲ್ಲ ಅದರಿಂದ ಬಂದುಬಿಡ್ತು, ಅದು ಕಲ್ಪನೆ ಬಂದ್ಬಿಡ್ತು. ಅದು ಹೌದು, ಖಂಡಿತ ಹೌದು. ಹರಕೆ 12 ವರ್ಷ ಅಂತ ನಾವು ಕೇಳ್ತೇವೆ ಗಾದೆ ಮಾತು. ದೇವತಾ ಸಂಬಂಧಿಯಾದದ್ದೇನಾದರೂ ಇತ್ತು ಅಂತಾದರೆ ಅದನ್ನು ಮುಂದೆ ದೂಡಬಾರ್ದು. ನೀವು ಸತ್ಯನಾರಾಯಣ ಕಥೆಯನ್ನ ಕೇಳಿರ್ತೀರಿ. ಆ ಸತ್ಯನಾರಾಯಣ ಕಥೆಯಲ್ಲಿ ಆ ವ್ಯಾಪಾರಿ ಹಾಗೆ ಮಾಡ್ತಾನೆ, ಮುಂದೆ 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 ಅಂತ ದೂಡ್ತಾನೆ, ಬಹಳ ಕಷ್ಟವನ್ನು ಅನುಭವಿಸ್ತಾನೆ. ಅದಕ್ಕಾಗಿ ಏನು ಅಂದರೆ ದೇವರ ವಿಷಯಕವಾಗಿ ನಾವು ಹೊತ್ತುಕೊಂಡ ಹರಕೆಗಳಾಗಿರಬಹುದು, ಯಾವುದೋ ಒಂದು ಪೂಜೆಯ ಪುನಸ್ಕಾರಗಳ ಬಗ್ಗೆ ಆಗಿರಬಹುದು, ನಾವು ಹೆಚ್ಚು ಅದಕ್ಕೆ ವಿಳಂಬವನ್ನು ಮಾಡದೇನೆ ಶ್ರದ್ಧೆಯಿಂದ ಕಾಲಕ್ಕೆ ಸರಿಯಾಗಿ ಮಾಡಿದರೆ ಅದು ಅನುಕೂಲ ಆಗ್ತದೆ. ಮಾಡಬೇಕು. ಅದನ್ನು ನಾವು ಮನುಷ್ಯರ ಜೊತೆಗೆ ವ್ಯವಹಾರ ಮಾಡಿದ ಹಾಗೆ ಮತ್ತೆ ಕೊಡ್ತೇನೆ ಮತ್ತೆ ಮಾಡ್ತೇನೆ ಅನ್ನುವ ವಿಳಂಬವನ್ನು ದೇವತಾ ಕಾರ್ಯದಲ್ಲಿ ಇಟ್ಕೊಳ್ಬಾರ್ದು. ಕಾರಣ ಏನು ಅಂದರೆ ಮನುಷ್ಯನ ಆಯುಷ್ಯ ಎಷ್ಟು ಅನ್ನೋದು ಗೊತ್ತಿಲ್ಲ ಇವತ್ತಿನ ಕಾಲದಲ್ಲಿ. ಅವನು ಹಾಗೇ ಏನಾದರೂ ಅದನ್ನು ಉಳಿಸಿ ಹೋದ ಅಂದರೆ ಮುಂದಿನ ಸಂತತಿಗಳಿಗೆ ತೊಂದರೆ ಆಗ್ತದೆ. ಆದ ಕಾರಣ ಯಾವ ಕಾರಣಕ್ಕಾಗಿಯೂ ದೇವತಾ ಕಾರ್ಯದಲ್ಲಿ ಎಷ್ಟು ಶೀಘ್ರವೋ ಆ ಶೀಘ್ರವಾಗಿ ಅದನ್ನು ನಾವು ಮಾಡುವುದು ಒಳ್ಳೆಯದು. ಈಗ ಕ್ಯಾಶುವಲಿ ಯಾರಾದರೂ ಇಬ್ಬರು ಮಾತಾಡ್ತಿರ್ತಾರೆ, ಏನು ನಿನ್ನ ಜಾತಕದಲ್ಲಿ ಅದು ಇತ್ತು ಅಂದರೆ ನಿನಗೆ ಸಿಗುತ್ತೆ, ಇಲ್ಲ ಅಂತ ಸಿಗಲ್ಲ. ಅದು ಎಷ್ಟು, ಆ ಒಂದು ವಾಕ್ಯ ಎಷ್ಟು ನಿಜ ಎಷ್ಟು ಸುಳ್ಳು? ಅದು ಹೇಳಬಹುದು ಹೀಗೆ ಅಂತಂದರೆ, ದೇವರ ಇಚ್ಛೆಗೆ ಅನುಗುಣವಾಗಿ ಜಗತ್ತು ನಡೀತಾ ಇದೆ. ನಾನು ಆಗಲೇ ಹೇಳಿದೆ, ಅವರ ಜಾತಕದಲ್ಲಿ ಇದೇ ಸಿಗತ್ತೆ ಇಲ್ಲ ಸಿಗಲ್ಲ ಅಂತನ್ನೋದೇನಿದೆ ಅಂದರೆ ಆ ಜಾತಕವನ್ನು ವ್ಯತ್ಯಾಸ ಮಾಡುವ ಶಕ್ತಿ ದೇವರಿಗಿದೆ. ಜಾತಕದಲ್ಲಿರುವ ಸೂಚನೆಗಳನ್ನು ವ್ಯತ್ಯಾಸ ಮಾಡುವ ಶಕ್ತಿ ದೇವರಿಗಿದೆ. ಹೀಗಾಗಿ ಉದಾಹರಣೆಗೆ ಒಂದು ಯಾವುದೋ ಒಂದು ಮಗು ಹುಟ್ಟುವಾಗ ಅದು ಹಾರ್ಟಲ್ಲಿ ಒಂದೇನೋ ಹೋಲಿದೆ, ಇವನು ಬಹಳ ಆರೋಗ್ಯಕ್ಕೆ ತೊಂದರೆ ಮಾಡಿಕೊಳ್ತಾನೆ, ಹಾಗೆ ಹೀಗೆ ಅಂತ ಆಗಿನ ಗ್ರಹಗತಿಗಳು ಆಗಿನ ಕಾಲದ ಏನು ಅವಸ್ಥೆಗಳಿರ್ತದೆ ಅದನ್ನು ನೋಡಿ ಹೇಳಿರ್ತಾರೆ. ಆದರೆ ಅವನಿಗಾಗಿ ಅಂತ ಪ್ರಾರ್ಥನೆ ಮಾಡುವ ಜೀವಗಳು, ತಂದೆ ತಾಯಿಗಳು, ಬಂಧು ಬಾಂಧವರು ಚೆನ್ನಾಗಿ ಪ್ರಾರ್ಥನೆಯನ್ನು ಮಾಡಿದರೆ ಆ ಪ್ರಾರ್ಥನೆಗೆ ಹೋಗೊಟ್ಟ ಭಗವಂತ ಅವುಗಳನ್ನು ಪರಿಹಾರ ಮಾಡ್ತಾನೆ, ಪರಿಹಾರ ಮಾಡಿ ಅದನ್ನು ಸರಿ ಮಾಡ್ತಾನೆ. ಈ ತರಹದ ನಡೆದ ಘಟನೆಗಳನ್ನು ನಾವು ಕೇಳ್ತೇವೆ. ಇದು ನಮ್ಮ ಗುರುಗಳ ಕಡೆಗೆ ಅನೇಕ ಜನ ಭಕ್ತರು ಬಂದಾಗ ಕೆಲವೊಂದು ಬಾರಿ ಹೇಳಿದ್ದುಂಟು, ಗುರುಗಳೇ ನಾಳೆ ನನಗೆ ಆಪರೇಷನ್ ಇದೆ, ಟೈಮ್ ಹೇಳಿಬಿಟ್ಟಿದ್ದಾರೆ, ನಾಳೆ ನನಗೆ ಓಟಿಗೆ ಕರೆದುಕೊಂಡು ಹೋಗ್ತಾರೆ, ನೀವು ಅನುಗ್ರಹ ಮಾಡಿ ಕಳಿಸ್ಬೇಕು ಅಂತ ಬಹಳ ಕಷ್ಟದಿಂದ ಬಂದು ನಮ್ಮ ಗುರುಗಳ ಹತ್ತಿರ ಪ್ರಾರ್ಥನೆಯನ್ನು ಮಾಡಿದಾಗ ಗುರುಗಳು ತಮ್ಮ ತಪಶಕ್ತಿಯನ್ನು ತಾವು ತೋರಿಸಿ, ಅರ್ಥಾತ್ ಅವರ ಬಲದಿಂದ ಮಂತ್ರಾಕ್ಷತೆಯನ್ನು ಕೈಯಲ್ಲಿ ನೀಡಿದರು. ಅವರು ವೈದ್ಯರ ಹತ್ತಿರ ಹೋದದ್ದುಂಟು. ಓಟಿಗೆ ಕರೆದುಕೊಂಡು ಹೋಗುವುದಕ್ಕಿಂತ ಮುಂಚೆ ಒಂದು ಬಾರಿ ಸ್ಕ್ಯಾನ್ ಮಾಡಿ ಕರೆದುಕೊಂಡು ಹೋಗೋಣ ಅಂತ ಸ್ಕ್ಯಾನ್ ಮಾಡಿದರೆ ಆಪರೇಷನ್ ಬೇಕಾಗೇ ಇಲ್ಲ, ನಿಮಗೆ ಅಷ್ಟು ವಾಸಿಯಾಗಿದೆ ರೋಗ, ಇದು ದೈವ ಬಲದಿಂದಲೇ ಆಗಿದ್ದು, ಇದು ಮಿರಾಕಿಲ್ ಸಾಧ್ಯನೇ ಇಲ್ಲ ಅಂತ ಅನೇಕ ಜನ ವೈದ್ಯರು ಹೇಳಿದ್ದನ್ನು ನಾವು ಕೇಳ್ತೇವೆ. ಇದು ಎಲ್ಲಿಯ ಮಟ್ಟಿಗೆ ಅಂತಂದರೆ ಜಾತಕದಲ್ಲಿ ಇದ್ದದ್ದಕ್ಕೆ ದೋಷಗಳು ಬಂದಿರ್ತದೆ ಅಂತ ನಾವು ನಂಬ್ತೇವೆ. ಅವರ ಜಾತಕದಲ್ಲಿ ಹೀಗಾಗಬೇಕು ಅಂತಿತ್ತು, ಅದಕ್ಕೆ ಆಸ್ಪತ್ರೆಗೆ ಹೋದರು, ಡಾಕ್ಟರ್ ಹತ್ರ ಹೋದರು, ಡಾಕ್ಟರ್ ಆಪರೇಷನ್ ಅಂತ ಹೇಳಿದರು, ಎಲ್ಲವೂ ಆಗಿತ್ತು, ಸಿದ್ಧನೂ ಆಗಿತ್ತು, ಟೈಮ್ ಹೇಳೇ ಆಗಿತ್ತು. ಆದರೆ ಗುರುಬಲ ದೈವಬಲದಿಂದ ಅದನ್ನು ವ್ಯತ್ಯಾಸ ಮಾಡುವ ಶಕ್ತಿಯೂ ಇದೆ. ಹೀಗಾಗಿ ಜಾತಕದಲ್ಲಿ ಇದ್ದ ಹಾಗೇ ಆಗತ್ತೆ, ಆಗೋದೇ ಇಲ್ಲ, ಯಾವುದನ್ನು ಹೇಳಲಿಕ್ಕಾಗಲ್ಲ. ದೈವಬಲ ಬಂತು ಅಂದರೆ ವ್ಯತ್ಯಾಸವೂ ಆಗಬಹುದು. ದೈವಬಲ ಬಂತು ಅಂದರೆ ಯಾರ ಕೈಯಲ್ಲೂ ತಪ್ಪಿಸಕ್ಕಾಗಲ್ಲ, ಅದನ್ನು ಯಾರಿಂದಲೂ ತಪ್ಪಿಸಕ್ಕಾಗಲ್ಲ. ದೇವರು ಇಚ್ಛೆ ಮಾಡಿದ ಅಂದರೆ ಅದನ್ನು ಯಾರ ಕೈಯಿಂದಲೂ ತಪ್ಪಿಸ್ಲಿಕ್ಕಾಗಲ್ಲ. ಅದು ದೇವರ ಶಕ್ತಿಯೇ ಅಂಥದ್ದು. ಅದು ಗ್ರಹಗತಿಗಳನ್ನು ಅವನು ತನ್ನ ಕೈಯಲ್ಲಿ ಇಟ್ಕೊಂಡಿದ್ದಾನೆ, ಶಿಂಶುಮಾರ ರೂಪದಿಂದ ಭಗವಂತ ಅವುಗಳನ್ನು ನಿಯಮನ ಮಾಡ್ತಿರ್ತಾನೆ. ಹಾಗಾಗಿ ದೈವ ಬಲವನ್ನು ನಾವು ಗಟ್ಟಿಯಾಗಿ ನಂಬಬೇಕು. ಅದರಿಂದ ಎಂತಹ ಗ್ರಹಗತಿಗಳನ್ನು ಕೂಡ ನಾವು ಗೆಲ್ಲಬಹುದು. ಅವುಗಳ ಗ್ರಹಗತಿಗಳ ದೇವತಾನುಗ್ರಹವನ್ನು ನಾವು ಖಂಡಿತವಾಗಿಯೂ ಪಡೆದುಕೊಳ್ಳಬಹುದು. ಸೊ ಇವತ್ತು ಗುರು ಪೂರ್ಣಿಮೆ. ಸೊ ಒಂದು ಗುರು ಅನ್ನೋದು ಒಬ್ಬರ ಒಂದು ಜಾತಕದಲ್ಲಿ ತುಂಬ ಒಂದು ಬಿಗಿಯಾಗಿರುವಂಥ ಒಂದು ಶಕ್ತಿ ಅಂತ. ಹೌದು. ಸೊ ಇವತ್ತು ಗುರು ಪೂರ್ಣಿಮೆ ಇರೋದ್ರಿಂದ ಗುರು ಪೂರ್ಣಿಮೆ ಅಂದರೆ ಏನು, ಸೊ ಅದರ ಮಹತ್ವ ಏನಂತ? ಈ ಗುರು ಪೂರ್ಣಿಮಾ ಅಂತಂದರೆ ನಮ್ಮ ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳುವ ಹಾಗೆ ಕಾಲಗಳನ್ನು ಹೇಳ್ತೇವೆ ನಾವು. ಚೈತ್ರ, ವೈಶಾಖಾದಿ ಮಾಸಗಳೆಲ್ಲ ಇದೆ, 12 ಮಾಸಗಳು.
ಅದರಲ್ಲಿ ಪಕ್ಷಗಳಿದೆ, ಶುಕ್ಲ ಪಕ್ಷ, ಕೃಷ್ಣ ಪಕ್ಷ, ತಿಥಿಗಳು ಇದೆ, ಪಾಡ್ಯ, ಬಿದಿಗೆ, ಈ ರೀತಿಯಾದ ತಿಥಿಗಳು. ಆಷಾಢ ಶುದ್ಧ ಪೌರ್ಣಿಮಾ, ಇದನ್ನು ಗುರು ಪೂರ್ಣಿಮಾ ಅಂತ ಆಚರಣೆಯನ್ನು ಮಾಡುವ ಕ್ರಮ ಸಂಪ್ರದಾಯ. ಈ ಗುರು ಅನ್ನುವಂತಹ ಸ್ಥಾನ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಇದ್ದೇ ಇದೆ. ತಾಯಿಯಿಂದ ಪ್ರಾರಂಭವಾಗ್ತದೆ, ತಂದೆ ತಾಯಿಗಳೇ ಮೊದಲ ಗುರುಗಳು ಅಂತ ನಾವು ಅಲ್ಲಿಂದ ಪ್ರಾರಂಭ ಮಾಡಿಕೊಂಡಂತಹ ಒಂದು ಜೀವನದಲ್ಲಿ ಅನೇಕ ಜನ ನಮಗೆ ಗುರುಗಳು ಸಿಗುತ್ತಾರೆ, ಅನೇಕ ಜನ ಗುರುಗಳು ಸಿಗುತ್ತಾರೆ. ಎಲ್ಲ ಗುರುಗಳಿಂದ ಜ್ಞಾನವನ್ನು ನಾವು ಪಡೀತೇವೆ. ಆ ಜ್ಞಾನವನ್ನು ನಾವು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಂಡ್ರೆ ಸ್ಥಾನಮಾನಗಳನ್ನು ಪಡೀತೇವೆ. ಹೀಗಾಗಿ ವಿದ್ಯೆ ಹೇಳಿಕೊಟ್ಟ ಗುರುಗಳ ಸ್ಥಾನವೂ ಬಹಳ ದೊಡ್ಡದು. ಇನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಾವು ನೋಡುವಾಗ ಗುರುಬಲ ಇದು ಬಹಳ ಮಹತ್ತರವಾದದ್ದು. ಉಪನಯನ ಅಂತ ಮಾಡ್ತಾರೆ, ಅನೇಕ ಸಂಪ್ರದಾಯದಲ್ಲಿ ಉಂಟು ಉಪನಯನ ಅಂತ. ನಮ್ಮಲ್ಲೆಲ್ಲ ಉಪನಯನವನ್ನು ಮಾಡಿಕೊಳ್ತೇವೆ. ಆ ಉಪನಯನ ಮಾಡುವ ಸಂದರ್ಭದಲ್ಲಿ ವಟುವಿನ ಜಾತಕದಲ್ಲಿ ಗುರುಬಲ ಇದ್ದರೆ ಉಪನಯನಕ್ಕೆ ಯೋಗ್ಯವಾದಂತಹ ಕಾಲ ಇದು ಅಂತ ಚಿಂತಕರು, ಜ್ಯೋತಿಷ್ಯ ಚಿಂತಕರು ಜ್ಯೋತಿಷ್ಯವನ್ನು ಹೇಳ್ತಾರೆ. ಗುರುಬಲ ಇದೆ, ಇವಾಗ ಉಪನಯನವನ್ನು ಮಾಡಿಬಿಡಿ ಅಂತ ಹೇಳ್ತಾರೆ. ಆ ಗುರುಬಲವೂ ಕೂಡ ಹಾಗೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ. ಆ ಒಳ್ಳೆಯ ಸ್ಥಾನದಲ್ಲಿ, ಉಚ್ಚ ಸ್ಥಾನದಲ್ಲಿ ಗುರುಗ್ರಹ ಇತ್ತು ಅಂತಾದರೆ ಅವನಿಗೆ ಎಲ್ಲ ತರಹದ ಲಾಭಗಳಾಗ್ತಾ ಇರ್ತದೆ, ಮನಸ್ಸು ಶಾಂತವಾಗಿ ಇರ್ತದೆ, ನೆಮ್ಮದಿಯಿಂದ ಇರ್ತಾನೆ, ಸಂತೋಷದಿಂದ ಜೀವನವನ್ನು ಮಾಡ್ತಿರ್ತಾನೆ. ಯಾವ ಕೆಲಸದಲ್ಲಿಯೂ ಕೂಡ ವಿಘ್ನಗಳು ಅವನಿಗೆ ಬರ್ತಾ ಇರಲ್ಲ, ಎಲ್ಲ ಕಡೆಗೆ ಸಕ್ಸಸ್ ಕಾಣ್ತಾ ಇರ್ತಾನೆ. ಇದು ಗುರು ಉಚ್ಚ ಸ್ಥಾನದಲ್ಲಿ ಇದ್ದಾಗ ಆಗತಕ್ಕಂತಹ ಒಂದು ಲಾಭಗಳು. ಇನ್ನು ಲೌಕಿಕವಾಗಿ ನಾವು ಎದುರುಗಡೆಗೆ ಹೇಳುವುದಾದರೆ, ಪಾಠ ಮಾಡಿದ ಗುರುಗಳು, ಜ್ಞಾನ ಕೊಟ್ಟಂತಹ ಗುರುಗಳು, ಗುರುಗಳಿಂದ ಎಂದೆಂದಿಗೂ ಲಾಭವೇ ಇದೆಯೇ ಹೊರತು ಗುರುಗಳಿಂದ ನಷ್ಟವಾದದ್ದಿಲ್ಲ. ಎಷ್ಟರ ಮಟ್ಟಿಗೆ ಶಾಸ್ತ್ರದಲ್ಲಿ ಗುರುಗಳ ಬಗ್ಗೆ ಹೇಳಿದ್ದಾರೆ ಅಂದರೆ, ಗುರುಗಳೇನಾದರೂ ಕೋಪ ಮಾಡಿಕೊಂಡ್ರೆ ಆ ಗುರು ಶಿಷ್ಯರ ಜಗಳದಲ್ಲಿ ದೇವರು ತಲೆ ಹಾಕಲ್ಲಂತ. ನನ್ನ ಗುರುಗಳು ಕೋಪ ಮಾಡ್ಕೊಂಡಿದ್ದಾರೆ, ದೇವರೇ ಸ್ವಲ್ಪ ನೀನೇನಾದರೂ ರೆಕಮೆಂಡೇಶನ್ ಮಾಡು ಬಂದು ಅಂತ ಕೇಳಿದರೆ ದೇವರಂತಾನೆ, ನನಗೆ ಆಗಲ್ಲಪ್ಪ, ನೀವು ಗುರು ಶಿಷ್ಯರ ಮಧ್ಯದಲ್ಲಿ ನಾನು ಬರಲ್ಲ. ಹರವೃಷ್ಟೇ ಗುರುಸ್ತ್ರಾತ. ದೇವರು ಕೋಪ ಮಾಡಿಕೊಂಡ್ರೆ ಗುರುಗಳು ನಮ್ಮನ್ನು ರಕ್ಷಣೆ ಮಾಡ್ತಾರೆ. ಕರ್ಕೊಂಡೋಗಿ ದೇವ್ರ ಮುಂದೆ ನಿಲ್ಲಿಸಿ, ಸ್ವಾಮಿ ಏನೋ ತಪ್ಪು ಮಾಡಿಬಿಟ್ಟಿದ್ದಾನೆ, ನೀವು ಅನುಗ್ರಹ ಮಾಡಿ ಅಂತ ಕೇಳಿದರೆ ದೇವರ ಅನುಗ್ರಹ, ದೇವರನ್ನು ನಮಗೆ ಹೊಂದಾಣಿಕೆ ಮಾಡಿಕೊಡ್ತಾರೆ ಗುರುಗಳು. ಆದರೆ ಗುರುಗಳೇ ಏನಾದರೂ ಕೋಪ ಮಾಡಿಕೊಂಡ್ರೆ ದೇವರು ಮಧ್ಯದಲ್ಲಿ ಬರೋದಿಲ್ಲ ಅಂತ ಶಾಸ್ತ್ರದಲ್ಲಿ ಒಂದು ಮಾತಿದೆ. ಆ ಗುರುಗಳ ಅನುಗ್ರಹ ಆಯಿತು ಅಂದರೆ ಎಂಥದ್ದನ್ನು ಬೇಕಾದರೂ ಪಡಿಬಹುದು. ಯದ್ಗುರು ಸುಪ್ರಸನ್ನ ಸನ್ ದದ್ದಾತ್ತನ್ನ ಅನ್ಯಥಾ ಭವೇತ್ ಅಂತ ದೊಡ್ಡದಾದಂತಹ ಕಾರ್ಯಗಳ ಸಿದ್ಧಿಯನ್ನು ಪಡೆಯುವುದಕ್ಕಾಗಿ ಬೇಕಾಗುವ ಪ್ರಧಾನವಾದ ಬಲ ಅದು ಗುರುಬಲ ಅಂತ ಜ್ಯೋತಿಷ್ಯ ಶಾಸ್ತ್ರದಲ್ಲಿಯೂ ಇದೆ, ಮಾನವನ ಜೀವನದಲ್ಲಿಯೂ ನಾವು ಅದನ್ನು ಕಾಣ್ತೇವೆ. ಇದು ಗುರುಬಲದ ಒಂದು ವಿಶೇಷತೆ. ಇಷ್ಟು ಆ ಗುರುಬಲವನ್ನು ಗುರು ಪೂರ್ಣಿಮೆಯ ದಿವಸ ನಾವು ಚಿಂತನೆ ಮಾಡ್ತಾ ಇದ್ದೇವೆ ಅನ್ನೋದು ಬಹಳ ವಿಶೇಷ. ಒಟ್ಟಿನಲ್ಲಿ ಜೀವನಕ್ಕೆ ಜ್ಯೋತಿಷ್ಯ ಅನ್ನೋದು ತುಂಬ ಇಂಪಾರ್ಟೆಂಟು ಅಂತ ನೀವು ಹೇಳ್ತೀರಾ? ತುಂಬ ಇಂಪಾರ್ಟೆಂಟೇ, ಹೌದು, ಪ್ರಶ್ನೆಯೇ ಇಲ್ಲ. ಆದರೆ ಇವತ್ತಿನ ಕಾಲದಲ್ಲಿ ಕೆಲವೊಬ್ಬರೆಲ್ಲ ಹೇಗಾಗಿದ್ದಾರೆ ಅಂದರೆ, ಅದನ್ನೇ ನಂಬಿಕೊಂಡು ಕೂತು ಜ್ಯೋತಿಷಿಗಳು ಹೇಳಿದ್ದಾರೆ ಆ ಪೂಜೆಗಳನ್ನು ಮಾಡಲೇಬೇಕು, ಹಾಗೆ ಹೀಗೆ ಅಂತ ಬಹಳ ಒತ್ತು ಕೊಟ್ಟು ಅದರಲ್ಲಿಯೇ ತಣ್ಣೀರನ್ನಾಗ್ತಾರೆ. ನೀವೇ ಹೇಳಿದಾಗೆ ಒಬ್ಬೊಬ್ಬರು ಒಂದೊಂದು ತರಹದ ಜ್ಯೋತಿಷ್ಯವನ್ನು ಹೇಳ್ತಾರೆ ಅಂತನ್ನುವ ದೃಷ್ಟಿಯಲ್ಲಿ ನೋಡಲಾಗಿ ಇವತ್ತು ಯೂಟ್ಯೂಬಿನ ಯುಗ ಇದು. ಸುಮ್ಮನೆ ಒಂದು ಸತಿ ಅದರಲ್ಲಿ ನಾವು ಜ್ಯೋತಿಷ್ಯ ಅಂತ ಸರ್ಚ್ ಮಾಡಿ ನೋಡಿದರೆ ದಿನ ಬೆಳಗಾದ್ರೆ ನಮಗದೇ ಬರುವಂತಹ ಕಾಲ. ಹೀಗಾಗಿ ಒಬ್ಬೊಬ್ಬರ ಜ್ಯೋತಿಷ್ಯಗಳನ್ನು ಕೇಳ್ತಾ 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 ಒಂದೊಂದನ್ನು ಮಾಡ್ತಾ ಹೋಗ್ತಿರ್ತಾರೆ. ನಾನು ಯಾವ ಜ್ಯೋತಿಷಿಗಳು ಹೇಳೋದು ತಪ್ಪು ಸರಿ ಅದರ ಪ್ರಶ್ನೆ ಇಲ್ಲ, ಅವರ ಜ್ಯೋತಿಷ್ಯಕ್ಕೆ ಅನುಗುಣವಾಗಿ ಕಾಲಕ್ಕೆ ಅನುಗುಣವಾಗಿ ಎಲ್ಲ ಹೇಳಿರ್ತಾರೆ. ಆದರೆ ಮಾಡುವವರು ಒಬ್ಬರನ್ನು ಫಾಲೋ ಮಾಡ್ತಾ ಸರಿಯಾದ ಕ್ರಮದಲ್ಲಿ ಅದನ್ನು ನಾವು ಮಾಡಿದ್ದಾದರೆ ಅದರ ಲಾಭ ನಮಗಾಗತ್ತೆ. ಇದನ್ನೂ ಮಾಡಿದೆ, ಅದನ್ನೂ ಮಾಡಿದೆ, ಮತ್ತೊಂದನ್ನೂ ಮಾಡಿದೆ, ಎಲ್ಲ ಮಾಡ್ತಾ 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 ಹೋಗಿ ಅದರಲ್ಲಿಯೇ ಮುಳುಗಿ ಮಾಡುವ ಕರ್ತವ್ಯಗಳನ್ನು ಮರೆತರೆ ಅದು ತಪ್ಪು. ಅಷ್ಟು ಬೇಕಾಗಿಲ್ಲ, ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನು ಗ್ರಹಣ ಮಾಡಿ ಉತ್ತಮವಾದ ರೀತಿಯಲ್ಲಿ ಆ ಪರಿಹಾರಗಳನ್ನು ಮಾಡಿಕೊಳ್ಳಬೇಕಾದದ್ದು ಅತ್ಯಂತ ಸೂಕ್ತವಾದದ್ದು. ಬೇಡವೇ ಬೇಡ ಅನ್ನುವಂತಹದ್ದಲ್ಲ, ಖಂಡಿತವಾಗಿಯೂ ಬೇಕೇ ಬೇಕು. ಬಹಳವಾಗಿ ಅದನ್ನು ಯಾವುದೇ ಪದಾರ್ಥಗಳಾಯಿತು, ಯಾವುದೇ ವಿಚಾರಗಳಾಯಿತು, ಅದು ನಮಗೆ ಅತೀ ಆದರೆ ಅದು ಅಪಾಯಕ್ಕೆ ಕಾರಣ. ಯಾವುದಾದರೂ ಸರಿ, ಅದು ಒಳ್ಳೆಯದ್ದೇ ಇರಬಹುದು, ಕೆಟ್ಟದ್ದೇ ಆಗಲಿ, ಯಾವುದು ಅತಿಯಾದರೂ ಕೂಡ
ಅದು ನಮಗೆ ಒಂದು ಅಪಾಯವನ್ನು ತಂದುಕೊಡುತ್ತದೆ. ಅದಕ್ಕಾಗಿ ನಮ್ಮ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಸರಿಯಾದ ರೀತಿಯಲ್ಲಿ ಸಮತೋಲನವನ್ನು ಮಾಡಿಕೊಂಡು ಒಬ್ಬರ ಮಾರ್ಗದರ್ಶನದಲ್ಲಿ ಜೀವನವನ್ನು ನಡೆಸಿದರೆ ಉತ್ತಮವಾದ ಫಲಗಳನ್ನು ಜ್ಯೋತಿಷ್ಯ ಖಂಡಿತವಾಗಿಯೂ ನಮಗೆ ನೀಡುತ್ತೆ. ಈಗ ಗುರು ಪೂರ್ಣಿಮೆ ದಿನ ಮನೆಯಲ್ಲಿ ಒಂದು ಏನಾದರೂ ವಿಶೇಷವಾಗಿ ಒಂದು ಆಚರಣೆ ಮಾಡಬೇಕಂದ್ರೆ ಯಾವ ಥರ ಮಾಡ್ಬೋದು? ಅವರ ಗುರುಗಳ ವಿಶೇಷವಾದ ಚಿಂತನೆಯನ್ನು ಮಾಡಬೇಕು. ಅವರ ಸಾಧ್ಯವಾದರೆ ಅವರನ್ನು ಮನೆಗೆ ಕರೆಸಿ ಅವರ ಪಾದ ಪೂಜೆಯನ್ನು ಮಾಡಿ ಅವರಿಗೆ ಗೌರವವನ್ನು ಸಲ್ಲಿಸುವ ಕಾರ್ಯಗಳನ್ನು ಮಾಡಬೇಕು. ಇಲ್ಲ ಗುರುಗಳು ಪ್ರತ್ಯಕ್ಷವಾಗಿ ಅಂತಾಗಿದ್ದರೆ ಅವರ ಕಥೆಗಳನ್ನು ಮೆಲುಕು ಹಾಕೋದು, ಅವರು ಇವರಿಗೆ ಮಾಡಿದ ಉಪಕಾರದ ಸ್ಮರಣೆಯನ್ನು ಮಾಡೋದು, ಅವರಿಗೆ ಇಷ್ಟವಾದ ಚಿಂತನೆಗಳನ್ನು ನಾವು ಮನೆಯಲ್ಲಿ ಒಟ್ಟಾಗಿ ನಡೆಸೋದು, ಆ ರೀತಿಯಾಗಿ ಮಾಡಬಹುದು. ಗುರುಗಳಿಗೆ ಏನು ಇಷ್ಟವೋ ಅದನ್ನು ಮಾಡಬೇಕು. ಇಲ್ಲ ನಮ್ಮ ಗುರುಗಳು ತುಂಬ ಚೆನ್ನಾಗಿ ಊಟ ಮಾಡ್ತಾ ಇದ್ರು ಅಂತ ಅವರ ಹೆಸರು ಹೇಳಿ ನಾವು ಬರೀ ಊಟ ಮಾಡಿದರೆ ಸಾಲದು. ಅವರ ಊಟದ ಜೊತೆಗೆ ವಿದ್ಯೆಯನ್ನೇನು ನೀಡಿರ್ತಾರಲ್ಲ ಅದನ್ನು ನಾವು ಸ್ಮರಣೆ ಮಾಡಿಕೊಂಡು ಅವರಿಗೆ ಅದನ್ನು ಸಮರ್ಪಣೆ ಮಾಡೋದೇನಿದೆಯಲ್ಲ ಅದು ಸೂಕ್ತವಾದ ಆಚರಣೆ ಅಂತ ನನ್ನ ಅನಿಸಿಕೆ. ಧನ್ಯವಾದಗಳು ಸ್ವಾಮಿ. ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆಯ ಮಾಹಿತಿ ಕೊಟ್ಟಿದ್ದೀರಾ. ಸೊ ಇನ್ನಷ್ಟು ಮತ್ತಷ್ಟು ಈ ಥರದ್ದು ಒಂದು ಖಂಡಿತ ವಿಷಯಗಳ ನಿಮ್ಮಿಂದ ನಾವು ಪಡೆಯಬಹುದು ಅಂತ ಆಗಲಿ ಖಂಡಿತ ಅವಕಾಶ ಸಿಕ್ಕಾಗ ಖಂಡಿತವಾಗಿಯೂ ಮಾಡೋಣ. ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ನನ್ನನ್ನು ನೀವು ಕರೆದು ಈ ಉತ್ತಮವಾದ ಅವಕಾಶವನ್ನು ನೀವು ಕೊಟ್ಟರೆ ನಿಮಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳು. ನಿಮ್ಮ ಈ ಯೂಟ್ಯೂಬ್ ಚಾನಲ್ ಏನಿದೆ ಇನ್ನೂ ಚೆನ್ನಾಗಿ ಬೆಳೀಲಿ, ಅನೇಕ ಮಾಧ್ಯಮದಿಂದ ನಿಮ್ಮ ಕೀರ್ತಿ ಹೆಚ್ಚಾಗಲಿ. ದಾವಣಗೆರೆಯಲ್ಲಿ ಈಗಾಗಲೇ ಒಂದು ಒಳ್ಳೆಯ ಅವಾರ್ಡನ್ನು ತೆಗೆದುಕೊಂಡು ತಾವು ಕೀರ್ತಿಯನ್ನು ಸಂಪಾದನೆ ಮಾಡಿದ್ದೀರಿ. ಇದು ಇನ್ನೂ ಹೆಚ್ಚು ನಿಮ್ಮ ಜೀವನದಲ್ಲಿ ಬೆಳವಣಿಗೆಯನ್ನು ಕೊಡಲಿ ಅಂತ ಇವತ್ತಿನ ಆರಾಧ್ಯ ದೈವರು ಗುರುಗಳು, ಆ ಗುರುಗಳನ್ನು ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ವಂದನೆಗಳು. ಧನ್ಯವಾದ. ಧನ್ಯವಾದ.